Greetings in the name of Jesus Christ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada episode of Ebenezer Ministry. ಎಬಿನೆನ್ಸ್ ಮಿನಿಸ್ಟ್ರಿಯ ಕನ್ನಡ ಎಪಿಸೋಡ್ಗಾಗಿ ನಿಮ್ಮೆಲ್ಲರನ್ನು ಸಹ. For today's meditation, let us turn to the book of Romans, chapter 12, verse 1. ಈ ದಿನ ನಾವು ಧ್ಯಾನ ಮಾಡಲಿರುವಂತಹ ವಾಕ್ಯ ಭಾಗ ರೋಮಾಪುರ ಬರೆದ ಪತ್ರಿಕೆ 12ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. I exhort you, therefore, brothers, through the compassion of God, to present your bodies a living sacrifice, holy, well-pleasing to God, which is your reasonable service. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. The Bible says, all things are of God and by Him. ಎಲ್ಲದೂ ಸಹ ದೇವರಿಂದಲೇ ಆಗಿರೋದು, ದೇವರಿಗೋಸ್ಕರನೇ ಆಗಿದೆ. All things are to God. ಎಲ್ಲದೂ ಸಹ ದೇವರಿಗೆ ಒಳಗಾಗಿದೆ. Hence, the saints are to present their bodies to God. ಆತನ ಎಲ್ಲಾ ದೇವ ಮಕ್ಕಳುಗಳು, ವಿಶ್ವಾಸಿಗಳು ಆತನ ನಮ್ಮ ಶರೀರಗಳನ್ನು ದೇವರಿಗೆ ಸಮರ್ಪಿಸಬೇಕು. Children of God have nothing but what they have received from God. ದೇವ ಮಕ್ಕಳಿಗೆ ಏನು ಅಲ್ಲ, ದೇವರಿಂದ ಏನ್ ಸ್ವೀಕರಿಸಿದಾರೋ ಅದೆಲ್ಲವೂ ಆತನಿಂದನೇ ಆಗಿದೆ. Hence, the children of God need not think too highly in their attainments. ದೇವ ಮಕ್ಕಳಾದವರು ಅವರ ಒಂದು ಗುರಿಯ ಗುರಿತಾಗಿ ಹೆಚ್ಚಾಗಿ ಯೋಚಿಸೋದು ಅವಶ್ಯಕತೆ ಇಲ್ಲ. By the abundant mercy of God, we have all things. ದೇವರ ಒಂದು ಸಮೃದ್ಧಿ ನಮ್ಮೆಲ್ಲರಿಗೂ ಸಹ ಅನುಗ್ರಹವಾಗಿದೆ, ಆತನು ಸುರಿಸಲ್ಪಟ್ಟಂತ ಸಮೃದ್ಧಿ. By regeneration, we are Christ. ನಾವು ಈ ಒಂದು ಜನಾಂಗದಲ್ಲಿ ಕೂಗುತ್ತೇವೆ. God called us. ದೇವರು ನಮ್ಮನ್ನ ಕರೆಯಲ್ಪಟ್ಟಿದ್ದಾರೆ. He is watching over us. ಆತನು ನಮ್ಮನ್ನ ನೋಡುವಂತವರಾಗಿದ್ದಾರೆ. So we have to offer our body as a sacrifice to the living God. ನಮ್ಮ ಶರೀರಗಳನ್ನು, ದೇಹಗಳನ್ನು ದೇವರಿಗೆ ಸಮರ್ಪಿಸಬೇಕು. We have to fast and spend time in prayer. ನಾವು ಉಪವಾಸ ಇದ್ದು ಆತನೊಂದಿಗೆ ಸಮಯವನ್ನು ಕಳೆಯಬೇಕು. We should meditate the word of God. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಬೇಕು. Sometimes you have to sacrifice your life as a martyr. ನಮ್ಮ ಜೀವಿತವನ್ನು ಕ್ರಿಸ್ತನಿಗಾಗಿ ತ್ಯಾಗ ಮಾಡಬೇಕು, ಸಾಯುವುದಕ್ಕೂ ಸಹ ಸಿದ್ಧವಾಗಿರಬೇಕು. So we have to devote our bodies and soul for the honor of God, for the honor and glory of God. ನಮ್ಮ ಶರೀರ ಮತ್ತು ಪ್ರಾಣವನ್ನು ದೇವರ ಮಹಿಮೆ ಪಡಿಸಬೇಕು. Under the gospel dispensation, all believers are priests. ದೇವರ ವಚನ ಹೇಳುತ್ತದೆ, ಎಲ್ಲಾ ವಿಶ್ವಾಸಿಗಳು ಆತನ ಒಂದು ಯಾಜಕರುಗಳಾಗಿದ್ದಾರೆ. The sacrifices we bring are not the bodies of slain beasts. ಏನೋ ಒಂದು ಕಟ್ ಮಾಡಿ ಕೊಡುವಂತ ಒಂದು ಶರೀರವಾಗಿ ಅಲ್ಲ, ಆತನಿಗೆ ತಗಬರುವಂತದ್ದು ಆ ಯಜ್ಞವಾಗಿ. We offer our bodies as a living sacrifice. ಆತನು ಸಜೀವ ಯಜ್ಞವಾಗಿಯೇ ಅದನ್ನು ಒಪ್ಪಿಸಿಕೊಡುವಂತದಾಗಿದೆ ನಮ್ಮ ಶರೀರಗಳನ್ನು. ನಿಜವಾದ ಒಂದು The sacrifices are holy. ಆ ಒಂದು ಸಮರ್ಪಣೆಗಳು ಹೇಗಿರುತ್ತೆ ಅಂದ್ರೆ ಅವುಗಳು ಪರಿಶುದ್ಧವಾಗಿರುತ್ತೆ. The sacrifices are sanctified by the Holy Spirit. ಪರಿಶುದ್ಧ ಆತ್ಮನಿಂದ ಅದು ಶುದ್ಧೀಕರಿಸಲ್ಪಟ್ಟು ಆ ಸಮರ್ಪಣೆ ಆಗಿರುತ್ತೆ. Such sacrifices are both holy
and living and acceptable to God. ಆ ತ್ಯಾಗದ ಸಮರ್ಪಣೆಗಳು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವಂತವಾಗಿದೆ. We are renewed by the power of the Holy Spirit. ಪರಿಶುದ್ಧ ಆತ್ಮನಿಂದ ನಾವು ನವೀಕರಿಸಲ್ಪಟ್ಟಿರುತ್ತೇವೆ. Prayer and praise are spiritual sacrifices. ಪ್ರಾರ್ಥನೆ ಮತ್ತು ಸ್ತೋತ್ರವು ಅದು ಒಂದು ಆತ್ಮಿಕ ಯಜ್ಞವಾಗಿದೆ. These are our reasonable sacrifice because they are acceptable to God. ಇದು ದೇವರಿಗೆ ಸಲ್ಲಿಸುವಂತಹ ಒಂದು ಸಮರ್ಪಣೆ, ಆತನು ಮೆಚ್ಚುವಂತಹ ಒಂದು ಸಮರ್ಪಣೆಯಾಗಿದೆ. As new creatures, we should give ourselves to Him, carefully serve Him. ನಾವುಗಳು ಆತನ ಭಯಭಕ್ತಿಯಿಂದಲೂ ಆ ಸಮರ್ಪಣೆಗಳಿಂದಲೂ ಆತನನ್ನ ನಾವು ಸಮರ್ಪಿಸಿಕೊಡಬೇಕು. Our sacrifices are not for our salvation. ಆ ಸಮರ್ಪಣೆ ಸಲ್ಲಿಸುವಂತದ್ದು ತ್ಯಾಗಗಳು ಅದು ನಮ್ಮ ರಕ್ಷಣೆಗಲ್ಲ. That is only service to God. ದೇವರಿಗೆ ಸೇವೆ ಸಲ್ಲಿಸುವುದಾಗಿದೆ. So giving love and respect to the one who has already given us everything. ನಮಗೆ ಎಲ್ಲವನ್ನು ಕೊಟ್ಟಂತ ದೇವರಿಗೆ ಪ್ರೀತಿ ಮತ್ತು ಗೌರವ ಸಲ್ಲಿಸುವುದೇ ಸಮರ್ಪಣೆಯಾಗಿದೆ. Paul says he has been crucified with Christ. ಆತನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡ. He stated that no longer I, but he lives in me. ಇನ್ನೆಂದೆಂದಿಗೂ ನಾನು ಜೀವಿಸುವುದಿಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ. Paul described himself as a servant of Christ. ಪೌಲನು ತನ್ನನ್ನೇ ತಾನು ಗುರುತಿಸಿಕೊಂಡ, ನಾನು ದೇವರ ಸೇವಕನಂತ. Paul set aside his life for the gospel. ಪೌಲನು ತನ್ನನ್ನೇ ತಾನು ಆತನು ಸುವಾರ್ತೆಗೋಸ್ಕರವಾಗಿ ಪ್ರತ್ಯೇಕಿಸಿಕೊಂಡ. Servants and slaves do not live for themselves. ಸೇವಕರು ಅಥವಾ ಒಂದು ದಾಸನು ತನ್ನಚ್ಚಿಗೆ ತಾನು ಜೀವಿಸುವುದಿಲ್ಲ. They do whatever their master wishes. ಆ ಒಂದು ಯಜಮಾನನ್ ಏನ್ ಹೇಳ್ತಾನೋ ಆ ಕಾರ್ಯಗಳನ್ನ ಮಾಡೋದಕ್ಕೆ ಬಯಸುವಂತರಾಗಿದ್ದಾರೆ. We have been bought by the precious blood of Jesus Christ. ನಾವು ಯೇಸು ಕ್ರಿಸ್ತನ ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟಿದ್ದೀವಿ. And we have received a new life in Christ. ನಾವು ಕ್ರಿಸ್ತನಲ್ಲಿ ಹೊಸ ಜೀವನವನ್ನು ನಾವು ಜೀವಿಸುತ್ತೇವೆ. It is only right that we should live our lives in complete service and devotion to the Lord. ನಮ್ಮ ಜೀವಿತವನ್ನು ದೇವರಿಗೆ ಮನಪೂರ್ವಕವಾದಂತಹ ಒಂದು ಧ್ಯಾನ ಮತ್ತು ಆತನ ವಿಶ್ವಾಸದಲ್ಲಿ ಜೀವಿಸುತ್ತೇವೆ. Because it is Jesus Christ who saved us from sin. ಯಾಕೆಂದ್ರೆ ಯೇಸು ಕ್ರಿಸ್ತನೇ ನಮ್ಮನ್ನು ಪಾಪದಿಂದ ರಕ್ಷಿಸಲ್ಪಟ್ಟಿದ್ದಾನೆ. So we should not be conformed to the ideals of the world. ಈ ಲೋಕದ ಆಲೋಚನೆಯಂತೆ ನಾವು ನಡೆಯಬಾರದು. We should be transformed by an inward renewal of the Holy Spirit. ಪರಿಶುದ್ಧಾತ್ಮನು ಕೊಡುವಂತ ಒಂದು ನೂತನತೆಯನ್ನು ಆ ಒಂದು ನೂತನ ಮನಸ್ಸನ್ನು ಹೊಂದಿಕೊಂಡು ನಾವು ಜೀವಿಸಬೇಕು. And we should be able to discern the will of God. ನಾವು ದೇವರ ಚಿತ್ತ ಏನು ಅನ್ನೋದು ತಿಳಿದುಕೊಂಡು ಅದರಂತೆ ಜೀವಿಸುವಂತರಾಗಬೇಕು. So these are the basic elements of a living sacrifice. ಇದು ನಾವು ದೇವರಿಗೆ ಸಲ್ಲಿಸುವಂತ ಸಜೀವ ಯಜ್ಞವಾಗಿದೆ. A believer decides to live as an offering to God. ವಿಶ್ವಾಸಿಗಳಾದ ನಾವುಗಳು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿತವಾಗಬೇಕು. A disciple of Jesus Christ rejects what he sees in the world. ಈ ಲೋಕದಲ್ಲಿ ಕಾಣುವಂತದನ್ನ ತಿರಸ್ಕರಿಸುವಂತರಾಗಬೇಕು ಕ್ರಿಸ್ತನ ವಿಶ್ವಾಸಿಗಳಾದವರು. He rejects what he sees in the world because it does not line up with the scripture.
ಈ ಲೋಕದ ಕಾರ್ಯಗಳು ದೇವರ ವಚನಾನುಸಾರವಾಗಿ ಇಲ್ಲದಿರುವುದನ್ನ ನಾವು ತಿರಸ್ಕರಿಸಿ ಕ್ರಿಸ್ತನಿಗೋಸ್ಕರವಾಗಿ ಜೀವಿಸುವಂತರಾಗಬೇಕು. So we oppose things that grieve the heart of God. ದೇವರನ್ನು ದುಃಖಪಡಿಸುವಂತಹ ಸಂಗತಿಗಳೇನೆಲ್ಲ ನಮ್ಮ ಜೀವಿತದಲ್ಲಿ ಇದೆ ಅದನ್ನ ತೆಗೆದುಹಾಕಬೇಕು. So as true believers, we renew our hearts through prayer and meditation. ಪ್ರಾರ್ಥನೆಗಳ ಮೂಲಕ ವಿಶ್ವಾಸಿಗಳಾದ ನಾವುಗಳು ನಮ್ಮನ್ನು ನಾವು ನೂತನ ಪಡಿಸಿಕೊಂಡು ನೂತನ ಮನಸ್ಸನ್ನು ಹೊಂದಿಕೊಂಡು ಜೀವಿಸಬೇಕು. To be a living sacrifice means spending every minute to serve the Lord. ನಾವು ಎಲ್ಲಾ ಸಮಯವನ್ನು ಕ್ರಿಸ್ತನಿಗೋಸ್ಕರವಾಗಿನೇ ಸಮಯ ಕಳೆಯುವುದು ಆಗಿದೆ. It goes against our culture of self-promotion. ನಮ್ಮ ಒಂದು ಸಾಂಪ್ರದಾಯಿಕವಾದಂತಹ ಸ್ಥಿತಿಯನ್ನು ನಾವು ತೆಗೆದುಕೊಂಡು ಬರಬಾರದು. It means laying down our own ambitions, dreams, and gifts to God. ನಮ್ಮ ಜೀವಿತದ ಏನೆಲ್ಲ ಇದೆಯೋ ಅವೆಲ್ಲವನ್ನು ಕ್ರಿಸ್ತನಿಗೆ ಶರಣಾಗಬೇಕು. Tell Jesus Christ, I am your servant. ನಾನು ನಿನ್ನ ಸೇವಕನು ಅಂತ ಯೇಸು ಕ್ರಿಸ್ತರಿಗೆ ಹೇಳಬೇಕು. On the cross, Jesus demonstrated what it means to be a living sacrifice. ಆ ಒಂದು ಸಜೀವ ಯಜ್ಞ ಅನ್ನೋದು ಏನು ಅನ್ನೋದನ್ನ ನಾವು ಯೇಸು ಕ್ರಿಸ್ತನಿಗೆ ಸಲ್ಲಿಸುವಂತರಾಗಬೇಕು ಸಮರ್ಪಿಸಿ. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.